ಕರೀತಾರೆ, ಕುತ್ಕೊಂಡು ಚರ್ಚೆ ಮಾಡಿ ಅವಾಗ ಸಲಹೆ ಕೊಡಿ. ನೆಕ್ಸ್ಟ್ ಮಾನ್ಯ ಸಭಾಪತಿಗಳೇ, ಮಾನ್ಯ ಗೃಹ ಮಂತ್ರಿಗಳಲ್ಲಿ 428ನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಗೃಹ ಸಚಿವರು ಮಾನ್ಯ ಮಂತ್ರಿಗಳು ಸಮಗ್ರವಾದಂಥ ಅಂಕಿಅಂಶಗಳನ್ನು ಒಳಗೊಂಡಿರತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಮಾನ್ಯ ಸಭಾಪತಿಗಳೇ, ನಾನಾದರೂ ಮಂತ್ರಿಗಳಲ್ಲಿ ಕೇಳ್ತಕ್ಕಂಥದ್ದು, 10 ವರ್ಷಗಳಲ್ಲಿ ಈ ಅತ್ಯಾಚಾರ ವಿಚಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2013ರಿಂದ 23ರವರೆಗೂ 1322 ಪ್ರಕರಣಗಳು ದಾಖಲಾಗಿದ್ದಾವೆ. ಈ ಅಂಕಿಅಂಶಗಳ ಪ್ರಕಾರ ಪ್ರಜಾವಾಣಿ ಪತ್ರಿಕೆಯಲ್ಲಿ ಲಭ್ಯವಾಗಿರ್ತಕ್ಕಂಥ ಮಾಹಿತಿ. ಅದರಲ್ಲಿ ಶಿಕ್ಷೆ ಆಗಿರ್ತಕ್ಕಂಥದ್ದು ಬರೀ 10 ಪ್ರಕರಣಗಳಲ್ಲಷ್ಟೇ, ಅಂದರೆ ಶೇಕಡ 0.76 ಪ್ರಕರಣಗಳಷ್ಟೇ. ಅದೇ ರೀತಿಯಾಗಿ 3 ವರ್ಷಗಳನ್ನು ನಾವು ತೆಗೆದುಕೊಂಡಂಥ ಸಂದರ್ಭದಲ್ಲಿ 1673 ಪ್ರಕರಣಗಳು ಮಹಿಳಾ ಮತ್ತು ಮಕ್ಕಳು ಪೋಕ್ಸೋ ಸೇರಿ 1673 ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತವೆ. ಅದರ ಶಿಕ್ಷೆಯ ಪ್ರಮಾಣ 6 ಮಂದಿಗಷ್ಟೇ. 1673 ಕೇಸ್ ದಾಖಲಾಗಿ ವಿಚಾರಣೆ ನಡೆದು 6 ಮಂದಿಗಷ್ಟೇ ಶಿಕ್ಷೆ ಆಗ್ತದೆ. ಅಂದ್ರೆ 0.36%. ಅಂದ್ರೆ ಇದ್ರ ಬಗ್ಗೆ ನಾವೆಲ್ಲ ಒಂದ್ ಕಡೆ ಒಂದು ಎಚ್ಚೆತ್ತ ನಾಗರಿಕ ಸಮಾಜದಲ್ಲಿರ್ತಕ್ಕಂಥವ್ರು ನಾವು ಆಲೋಚನೆಯನ್ನ ಮಾಡಬೇಕಾಗ್ತದೆ. ನಾವು ಕೇಸ್ಗಳ ಅಷ್ಟೇ 100ಕ್ಕೆ 100 ಪ್ರಮಾಣದಲ್ಲಿ ದಾಖಲಾದ್ರೆ 0.36% ಅಷ್ಟು ಅದು ಅತ್ಯಂತ ಗಂಭೀರವಾದಂತ ಇದು ಕೃತ್ಯಗಳಿವು. ನಾವು ನಾಗರಿಕ ಸಮಾಜ ತಲೆ ತಗ್ಸ್ತಕ್ಕಂಥ ಒಂದು ಅಕ್ಷಮ್ಯ ಅಪರಾಧವನ್ನು ಒಳಗೊಂಡಿರ್ತಕ್ಕಂಥ ಪ್ರಕರಣಗಳಾಗಿರ್ತಕ್ಕಂಥ ಈ ಅತ್ಯಾಚಾರ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಇಷ್ಟ ಆಗ್ತವೆ. ಕಾರಣ ಏನು? ಎಲ್ಲೋ ಒಂದ್ ಕಡೆ ಪ್ರಕರಣಗಳ ನೈಜತೆಯ ಬಗ್ಗೆನೇ ಅನುಮಾನ ಬರ್ತಿದ್ಯೋ, ಅಥವಾ ನಮ್ಮ ತನಿಖಾ ವಿಧಾನದಲ್ಲಿ ನಾವು ವಿಫಲರಾಗಿದ್ದೇವೋ, ಅಥವಾ ಸಾಕ್ಷ್ಯಾಧಾರಗಳನ್ನ ಕ್ರೋಢೀಕರಿಸಿ ಸಮರ್ಥವಾಗಿ ನಾವು ಶೀಘ್ರ ನ್ಯಾಯದಾನವನ್ನ ಆರೋಪಿಗಳಿಗೆ ಅಥವಾ ಯಾರು ಇದ್ದಾರೆ ನಷ್ಟಕ್ಕೊಳಗಾಗಿದ್ದಾರೆ ಅವ್ರಿಗೆ ಕೊಡಿಸುವಲ್ಲಿ ನಾವು ವಿಫಲರಾಗ್ತಾ ಇದ್ದೀವ, ಅಥವಾ ರಾಜಕೀಯ ಪ್ರೇರಿತವಾಗಿ ಅಥವಾ ಪ್ರಭಾವಶಾಲಿಗಳಾಗಿರ್ತಕ್ಕಂಥವರು ಈ ವಿಚಾರದಲ್ಲಿ ಬಲವಾದಂತಹ ರಾಜಕೀಯ ಪ್ರಭಾವಗಳನ್ನು ಬಳಸಿ ಈ ಪ್ರಕರಣಗಳಿಂದ ಬರ್ತಾ ಇದ್ದಾರೆ ಆಚೆಗೆ ಅಂತಕ್ಕಂಥದ್ರ ಬಗ್ಗೆ ಮಾನ್ಯ ಗೃಹ ಮಂತ್ರಿಗಳು ಉತ್ತರ ಕೊಡೋದು. ಮಾನ್ಯ ಸಭಾಪತಿಗಳೇ, ಈಗಾಗಲೇ ನಾನು ಕೆಲವು ಅಂಕಿಅಂಶಗಳನ್ನು ಅವರಿಗೆ ಕೊಟ್ಟಿದ್ದೇನೆ ಮಾನ್ಯ ಸದಸ್ಯರಿಗೆ. 2022ರಲ್ಲಿ ಅತ್ಯಾಚಾರ 507 ಇದ್ದರೆ ಅದು 23ರಲ್ಲಿ 563 ಇದೆ, 24ರಲ್ಲಿ 540 ಇದೆ. ಲೈಂಗಿಕ ದೌರ್ಜನ್ಯದ ವಿವರಣೆ ಕೊಟ್ಟಿದ್ದೇನೆ. ಅದರಲ್ಲಿ 22ರಲ್ಲಿ 5834 ಇದೆ, 23ರಲ್ಲಿ 6462 ಮತ್ತು 24ರಲ್ಲಿ ಇಲ್ಲಿವರೆಗೂ 5870 ಆಗಿದೆ. ಪಾಕ್ಸೋನಲ್ಲಿ 3110, 23ರಲ್ಲಿ 3718 ಮತ್ತು 3419 ಈಗ ಇದರಲ್ಲಿ ನಾವು ಅಂಕಿಅಂಶಗಳನ್ನು ಕೊಟ್ಟಿದ್ದೇನೆ. ಭಾಳ ಮುಖ್ಯವಾಗಿ ನಾವು ಇಲಾಖೆಯಲ್ಲಿ ಪ್ರಿವೆಂಟ್ ಮಾಡೋದ್ರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿದ್ದೇವೆ. ಭಾಳಷ್ಟು ಕ್ರಮಗಳನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ನಾನು ವಿವರಣೆಯನ್ನು ಕೊಟ್ಟಿದ್ದೇನೆ, ಭಾಳ ವಿವರವಾಗಿ ನಾನು ಉತ್ತರವನ್ನು ಕೊಟ್ಟಿದ್ದೇನೆ ಮಾನ್ಯ ಸಭಾಪತಿಗಳು. ಭಾಳ ಮುಖ್ಯವಾಗಿ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದರೆ, ನೀವು ಇಷ್ಟೆಲ್ಲ ಆಗ್ತಾ ಇದೆ ಆದರೆ ಅವರಿಗೆ ಕನ್ವಿಕ್ಷನ್ ಆಗ್ತಾ ಇಲ್ಲ ಅನ್ನೋದು ಭಾಳ ಮುಖ್ಯ. ಅದು ಎಲ್ಲರೂ ಕೂಡ ಅದನ್ನು ಗಮನಿಸ್ತಕ್ಕಂಥ ವಿಚಾರ. ಯಾಕೆಂದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಈಗ 3400 ಜನ ಪೋಕ್ಸೋದಲ್ಲಿ ಆಗ್ತದೆ ಅಂತ ಹೇಳಿದರೆ ಅದು ಶಿಕ್ಷೆ ಆಗಿರೋದು ಭಾಳ ಕಡಿಮೆ, 0.05% ಅಂತೇಳಿ ಇದನ್ನು ನಾವು ಕೂಡ ಭಾಳ ಗಂಭೀರವಾಗಿ ಪರಿಗಣಿಸ್ತೇವೆ. ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಥವಾ ಅದರ ಕೇಸುಗಳನ್ನ ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಕೇಸ್ ರಿಜಿಸ್ಟರ್ ಆಗಿದೆ, ನಾನು ಅದನ್ನು ಹೇಳಬೇಕೋ ಬೇಡ ಗೊತ್ತಿಲ್ಲ.
ಮಾನ್ಯ ಯಡಿಯೂರಪ್ಪನವರ ಕೇಸ್ನಲ್ಲಿ ಈಗಾಗಲೇ 5 ಬಾರಿ ಮುಂದಕ್ಕೆ ಹಾಕಿದ್ದಾರೆ. ಕೋರ್ಟ್ಗಳಲ್ಲಿ ಕೂಡ ಅದಕ್ಕೆ ನಿಗದಿತವಾದಂಥ ಸಮಯದಲ್ಲಿ ಅವರು ತೀರ್ಮಾನಗಳನ್ನು ಮಾಡದೆ ಹೋದರೆ ಯಾವ ರೀತಿ ಶಿಕ್ಷೆ ಆಗ್ತದೆ ಅಂತೇಳಿ ಬರೀ ಪೊಲೀಸು ಇಲಾಖೆಗೆ ಅಷ್ಟಕ್ಕೆ ಸಂಬಂಧ ಆಗೋದಿಲ್ಲ. ಕೋರ್ಟ್ನಲ್ಲಿ ಕೂಡ ಏನು ನಾವು ಎವಿಡೆನ್ಸ್ಗಳನ್ನು ಇಲಾಖೆಯವರು ಕೊಡ್ತಾರೆ ಅದನ್ನು ಆ ಎವಿಡೆನ್ಸ್ಗಳನ್ನ ಪ್ರಶ್ನೆ ಮಾಡಿಕೊಂಡೇ ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದರಲ್ಲಿ ಈಗ ನೋಡಿ 22ರಲ್ಲಿ ಔಟ್ ಆಫ್ 507 357 ಇನ್ನೂ ಟ್ರಯಲ್ನಲ್ಲೇ ಇದೆ, ಮುಗಿಸೋಕ್ಕೆ ಆಗಲಿಲ್ಲ ಇನ್ನು. ಅದೇ ಥರ 563 23ರಲ್ಲಿ 460 ಟ್ರಯಲ್ನಲ್ಲಿ ಇದೆ. 24ರಲ್ಲಿ 540 ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ, 297 ಟ್ರಯಲ್ನಲ್ಲಿ. ಹಾಗಾಗಿ ಎಲ್ಲೋ ಒಂದು ಕಡೆ ನ್ಯಾಯಾಂಗ ಕೂಡ ಇದಕ್ಕೆ ನಮಗೆ ಸಹಕರಿಸಬೇಕಾಗ್ತದೆ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ತೇವೆ. ಯಾಕೆಂದರೆ ನಾವು ಬರೀ ಪ್ರಿವೆನ್ಷನ್ಸ್ ಬಗ್ಗೆ ಭಾಳಷ್ಟು ಸಹಾಯವಾಣಿಗಳಿರ್ಬೋದು ಅಥವಾ ನಿರಂತರವಾಗಿ ಅದಕ್ಕೆ ಮಾನಿಟರಿಂಗ್ ಮಾಡ್ತಕ್ಕಂಥದ್ದು ಇರ್ಬೋದು, ಕ್ಯಾಮರಾಗಳನ್ನು ಎಲ್ಲೆಲ್ಲಿ ಮಹಿಳೆಯರು ಮತ್ತು ಓಡಾಡ್ತಾರೆ ಹೆಚ್ಚಿಗೆ ಕೆಲಸ ಮಾಡ್ತಾರೆ ಅಂತ ಕಡೆ ಎಲ್ಲ ನಾವೆಲ್ಲ ಭಾಳ ಕ್ರಮಗಳನ್ನು ತಗೊಂಡಿದ್ದೀವಿ. ಈಗ ಪಬ್ಲಿಕ್ ಸೇಫ್ಟಿ ಅಂತೇಳಿ ಒಂದು ಕಾಯ್ದೆ ಅಡಿನಲ್ಲಿ ನಾವು ಇಡೀ ರಾಜ್ಯದಲ್ಲಿ ಮೋರ್ ದ್ಯಾನ್ 5 lakh ಕ್ಯಾಮರಾಸ್ಗಳನ್ನ ಅಳವಡಿಸಿದ್ದೀವಿ ಬೇರೆ ಬೇರೆ ಜಾಗಗಳಲ್ಲಿ. ಅದೇ ರೀತಿ ಸೇಫ್ಟಿ ಐಲ್ಯಾಂಡ್ಸ್ ಅಂತೇಳಿ ಎಲ್ಲಿ ಹೆಣ್ಮಕ್ಳು ಹೆಚ್ಚು ಕೆಲಸ ಮಾಡ್ತಾರೆ ಅಲ್ಲೆಲ್ಲ ಸೇಫ್ಟಿ ಐಲ್ಯಾಂಡ್ಸ್ ಅಂತ ಮಾಡಿದ್ದೀವಿ. ಅವರಿಗೆ ಸಹಾಯವಾಣಿನೂ ಕೂಡ 1091, ಮಕ್ಕಳ ಸಹಾಯವಾಣಿ 1098 ಸಹಾಯವಾಣಿನೂ ಕೂಡ ಒಂದು ಕ್ರಿಯೇಟ್ ಮಾಡೋದು 24 ಗಂಟೆನೂ ಕೆಲಸ ಮಾಡೋ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಆದರೆ ಮಾನ್ಯ ರವಿ ಅವರು ಹೇಳಿದಾಗೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ. ಅದನ್ನು ಅಷ್ಟೇ ಗಂಭೀರವಾಗಿ ಸರ್ಕಾರ ತಗೊಳ್ಳುತ್ತೆ. ಮುಂದಿನ ದಿನದಲ್ಲಿ ಇದನ್ನು ಇಂಪ್ರೂವ್ ಮಾಡೋದಕ್ಕೆ ಕ್ರಮ ತಗೊಳ್ಳುತ್ತೆ. ಸರ್, ಮಂತ್ರಿಗಳು ಬಹಳ ಸಮರ್ಪಕವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಅವ್ರು ಈಗಾಗಲೇ ಹೇಳಿದಂಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಇತ್ತೀಚೆಗೆ ನೋಡಿದಾಗೆ ಪೊಕ್ಸೋ ಹಗರಣಗಳಲ್ಲಿ ನಾವು ಸಾಮಾನ್ಯವಾಗಿ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಬೇಲ್ ಸಿಕ್ಕೋದಿಲ್ಲ ಅಂತ. ಇತ್ತೀಚೆಗಾಗಿ ರಾಜಕೀಯವಾಗಿ ಪ್ರಭಾವಿತರಾಗಿರ್ತಕ್ಕಂಥವ್ರಿಗೆ ಬೇಲ್ ದೊರೀತಾ ಇರ್ತಕ್ಕಂಥದ್ದು, ಅದ್ರ ಬಗ್ಗೆ ಕೂಡ ಗಮನ ಹರಿಸ್ಬೇಕಾಗ್ತದೆ. ಆಮೇಲೆ ಕರ್ನಾಟಕ ರಾಜ್ಯ ಇತರ ರಾಜ್ಯಗಳಲ್ಲಿ ಹೋಲಿಕೆ ಮಾಡಿ ನೋಡಿದಾಗ ನೈತಿಕವಾಗಿ ಅತ್ಯಂತ ಮೇಲಸ್ತರದಲ್ಲಿರ್ತಕ್ಕಂಥ ರಾಜ್ಯ ಭಾರತ ದೇಶದಲ್ಲಿ. ಈ ನಮ್ಮ ರಾಜ್ಯದಲ್ಲಿ ಇತ್ತೀಚಿನ ದಿನಗಳ ಬೆಳವಣಿಗೆ ನೋಡಿದಾಗ ರಾಜಕೀಯವಾಗಿ ನಾವೆಲ್ಲ ಯಾರೆಲ್ಲ ಪ್ರಭಾವಿತರಿದ್ದೀರಿ, ಯಾರೆಲ್ಲ ಅಧಿಕಾರಸ್ಥರಿದ್ದೀರಿ ಅಂಥವ್ರ ಮೇಲೆ ದೇಶ ಕಂಡರಿಯದ, ಪ್ರಪಂಚ ಕಂಡರಿಯದ ರೀತಿಯಲ್ಲಿ ಆರೋಪಗಳಿಗೆ ಬಂದು ಇಡೀ ರಾಜ್ಯ ತಲೆ ತಗ್ಸಕ್ಕಂತ ರೀತಿಯಲ್ಲಿ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ನಾವು ಆ ಅಪಮಾನಗಳನ್ನ ಇಡೀ ರಾಜ್ಯವೇ ಅಪಮಾನದಿಂದ ತಲೆ ತಗ್ಸ್ತಕ್ಕಂಥ ಪ್ರಕರಣಗಳು ಇವತ್ತು ದಾಖಲಾಗ್ತಾ ಇದ್ದಾವೆ, ನೋಡ್ತಾ ಇದ್ದೀವಿ. ಸರಮಾಲೆಯಲ್ಲಿ, ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ಆ ಮಾತುಗಳನ್ನ, ಸರಮಾಲೆಯಲ್ಲಿ ಬರ್ತಾ ಇದೆ. ಈ ರಾಜಕೀಯವಾಗಿ ಪ್ರಭಾವಿತರು ಆ ತಮ್ಮ ಅಧಿಕಾರದ ಪ್ರಭಾವವನ್ನ ಬಳಸ್ಕೊಂಡು ಇಂಥ ಕೃತ್ಯಗಳಲ್ಲಿ ಅಮಾಯಕ ಹೆಣ್ಣು ಮಕ್ಕಳುಗಳನ್ನ ಬಲಿಪಶುವನ್ನಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾದ್ರು ಸರ್ಕಾರದ ಗಮನ ಮುಂದಿನ ದಿನಗಳಲ್ಲಿ ಈ ರಾಜಕೀಯವಾಗಿ ಪ್ರಭಾವಿತರು ಮಾಡ್ತಕ್ಕಂಥ ಅವ್ರ ಪಾಲ್ದಾರಿಕೆ ಇರ್ತಕ್ಕಂಥ ಇಂಥ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಪೊಲೀಸರು ನಿಷ್ಪಕ್ಷಪಾತವಾಗಿ ವಿಚಾರಣೆಯನ್ನ ಮಾಡ್ಲಿಕ್ಕೆ ಏನಾದ್ರು ಈಗ SIT ಇರ್ಬೋದು, ಇನ್ನಿತರ ಇರ್ಬೋದು, ಏನಾದ್ರು ಒಂದು ಪರ್ಮನೆಂಟ್ ಆಗಿ ಏನಾದ್ರು ಸರ್ಕಾರ ಇದ್ರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯೇ? ಸಾಧ್ಯ ಇಲ್ಲ ಆದ್ರೂ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ರವಿ ಅವರು ಹೇಳಿದಾಗೆ ಈ ಪಾಕ್ಸೋ ಕೇಸ್